ಹಲೋ ಗೈಸ್, ಹೇಗಿದ್ದೀರಾ ಎಲ್ಲ? ಸೊ ನಾನು ಈ ವಿಡಿಯೋ ಮಾಡ್ತಾ ಇರೋ ಉದ್ದೇಶ ಏನಂತಂದರೆ, ಇಸ್ರೋದಲ್ಲಿ ಜಾಬ್ ಪೋಸ್ಟ್ ಮಾಡಿದ್ದಾರೆ. ಸೊ ನಾನು ನಿಮಗೆ ಈ ವಿಡಿಯೋದಲ್ಲಿ ಜಾಬ್ದು ಕಂಪ್ಲೀಟ್ ಡೀಟೇಲ್ಸ್ ಜೊತೆಗೆ ನೀವು ಸ್ಟೆಪ್ ಬೈ ಸ್ಟೆಪ್ ಹೇಗೆ ಜಾಬ್ ಅಪ್ಲಿಕೇಶನ್ ಹಾಕಬೇಕು ಅನ್ನೋದನ್ನು ಕಂಪ್ಲೀಟಾಗಿ ತಿಳಿಸ್ಕೊಡ್ತೀನಿ. ದಯವಿಟ್ಟು ಈ ವಿಡಿಯೋನ ಕಡೆವರೆಗೂ ನೋಡಿ. ಹಲೋ ಗೈಸ್, ಬನ್ನಿ ಹಾಗಾದರೆ ಜಾಬ್ ಬಗ್ಗೆ ತಿಳ್ಕೊಳ್ಳೋಣ. ಜಾಬ್ ಬಂದು ಇಸ್ರೋದಲ್ಲಿ ಕಾಲ್ ಆಗಿರೋದು. ಸೊ ಟೋಟಲ್ ನಂಬರ್ ಆಫ್ ಪೋಸ್ಟ್ ಬಂದು 4 ಪೋಸ್ಟ್ ಇದೆ. ಸೊ ನೀವು ಜಾಬ್ ಲೊಕೇಶನ್ ಬೆಂಗಳೂರಲ್ಲಿದೆ. ಹಾಗೆಯೇ ಪೋಸ್ಟ್ ನೇಮ್ ಯಾವುದಿದೆಯಪ್ಪ ಅಂತಂದರೆ ಸೈಂಟಿಸ್ಟ್ ಅಥವಾ ಇಂಜಿನಿಯರ್ ಪೋಸ್ಟು, ಅದು 2+1 ಪೋಸ್ಟ್ ಇದೆ. ಹಾಗೆಯೇ ಮೆಡಿಕಲ್ ಆಫೀಸರ್ ಪೋಸ್ಟ್ ಇದೆ, ಅದು ಒಂದಿದೆ. ಸೊ ನೀವು ಸೆಲೆಕ್ಟ್ ಆದರೆ ನಿಮಗೆ ಸ್ಯಾಲ್ರಿ ಬಂದು 56,100 ರೂಪಾಯಿಂದ 62,700 ತನಕ ಇದೆ ಪರ್ ಮಂತ್. ಓಕೆನಾ? ಇದಕ್ಕೆ ಅಪ್ಲೈ ಮಾಡಬೇಕಂದ್ರೆ ಏನು ಕ್ವಾಲಿಫಿಕೇಷನ್ ಬೇಕಂದರೆ, ಇದು ಯಾವುದಾದ್ರು ಡಿಗ್ರಿ ಆಗುತ್ತೆ. BSc, BE, MBBS, MSc, MTech, PhD ಯಾವುದೇ ಡಿಗ್ರಿ ಆಗಿದ್ರು ಕೂಡ ಅವರು ಎಲಿಜಿಬಲ್ ಆಗ್ತಾರೆ. ಸೊ ಅವ್ರಿಗೆ ಆ ಕ್ಯಾಂಡಿಡೇಟ್ಗೆ ಏಜ್ ಆಗಿರಬೇಕು ಅಂದರೆ ಲೆಸ್ ದೆನ್ 35 ಇಯರ್ಸ್, ಅಂದರೆ 35 ವರ್ಷದಕ್ಕಿಂತ ಕಮ್ಮಿ ಇರಬೇಕು. ಸೊ ಅಪ್ಲಿಕೇಶನ್ ಫೀಸ್ ಏನಿರುತ್ತಪ್ಪ ಅಂತಂದರೆ SC, ST, PWD, ವುಮೆನ್ ಮತ್ತು ಎಕ್ಸ್ ಮ್ಯಾನ್ಗೆ 250 ರೂಪೀಸ್ ಇರುತ್ತೆ. ಸೊ ಆಲ್ ಅದರ್ ಕ್ಯಾಂಡಿಡೇಟ್ಗಳಿಗೆ 750 ರೂಪೀಸ್ ಇರುತ್ತೆ. ಹಾಗೆ ಅಪ್ಲಿಕೇಶನ್ ನೀವು ಆನ್ಲೈನ್ ಮೂಲಕನೇ ಫಿಲ್ ಮಾಡಬೇಕು. ಸೊ ನೆಕ್ಸ್ಟ್ ಪ್ರೊಸೀಜರ್ ಬಂದು ಹೀಗಿದೆ. ಸೊ ಸೆಲೆಕ್ಷನ್ ಏನು ನಡೀತಪ್ಪ ಅಂದರೆ, ಫಸ್ಟ್ ರೌಂಡ್ ರಿಟರ್ನ್ ಟೆಸ್ಟ್ ಇರುತ್ತೆ, ಅದು ನೆಕ್ಸ್ಟ್ ಇಂಟರ್ವ್ಯೂ ಇರುತ್ತೆ. ಸೊ ನೀವು ಹೇಗೆ ಜಾಬ್ಗೆ ಅಪ್ಲೈ ಮಾಡ್ತೀರಾ ಅಂದರೆ, ಫಸ್ಟ್ ಆಫ್ ಆಲ್ ನೀವು isro.government.in ವೆಬ್ಸೈಟ್ಗೆ ಲಾಗಿನ್ ಆಗ್ತೀರಾ. ನಂತರ ನೀವು ನಿಮ್ಮ ಮೇಲ್ ಐ ಡಿ ಪ್ರೂಫು, ರೆಸ್ಯೂಮು, ಕ್ವಾಲಿಫಿಕೇಷನ್ ಎಲ್ಲ ಅಪ್ಲೋಡ್ ಮಾಡ್ತೀರಾ. ನಂತರ ಪೋಸ್ಟ್ಗೆ ಅಪ್ಲೈ ಮಾಡ್ತೀರಾ. ಅದು ನೆಕ್ಸ್ಟು ನೀವು ಅಪ್ಲಿಕೇಶನ್ ಫೀಸ್ ಆನ್ಲೈನಲ್ಲಿ ಪೇ ಮಾಡಿ ಅಪ್ಲಿಕೇಶನ್ ನಂಬರ್ನ ನೋಟ್ ಮಾಡ್ಕೋಬೇಕು. ಸೊ ನಿಮಗೆ ಇಂಪಾರ್ಟೆಂಟ್ ಏನಂತಂದರೆ, ಲಾಸ್ಟ್ ಡೇಟ್ ಟು ಅಪ್ಲೈ ಕಡೆ ದಿವಸ ಯಾವತ್ತು ಅಂತಂದರೆ ಏಪ್ರಿಲ್ 12, 2026. ಹಾಗೆಯೇ ಫೀಸ್ ಕಟ್ಟೋದು ಕೂಡ ಲಾಸ್ಟ್ ಡೇ ಏಪ್ರಿಲ್ 12, 2026. ಥ್ಯಾಂಕ್ ಯು ಗೈಸ್, ನಮ್ಮ ವೀಡಿಯೋನ ಕಡೆ ತನಕ ನೋಡೋದಕ್ಕಾಗಿ. ಸೊ ಇದೇ ಥರ ವೀಡಿಯೋ ನಿಮಗೆ ಬೇಕು ಅಂತಂದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಫಾಲೋ ಮಾಡಿ.